ಭಯ್ಯ ಭಯ್ಯ ಅಂತ ಹೇಳಿಬಿಟ್ಟು ಆ ಒಂದು ಚಿಕ್ಕ ಕೂಸು ಬಾಯೊಳಗೆ ಅಣ್ಣ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಸುತ್ತಾಕೋ ಅಣ್ಣನೇ ಒಂದು ಆ ತಂಗಿ ರೇಪ್ ಮಾಡಿದಾನಪ್ಪ, ಅತ್ಯಾಚಾರ ಮಾಡಿದಾನಂದರೆ ಎಷ್ಟು ಹೊಲಸು. ಈ ಸಮಾಜ ಎಷ್ಟು ಕೆಟ್ಟದಾಗಿ ಸಂದೇಶ ಕೊಡಾಕತ್ತೈತಂದ್ರೆ ಆ ಕೂಸು ಮುಖ ನೋಡೋಕ್ಕಾಗಲ್ತ್ರಿ. ಪಾಪ ಆ ತಾಯಿ ಗೋಳಾಟ ಕೇಳೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ಪ್ರತಿದಿನ ಎದ್ದು ಕೂಡ ನಾವು ನೋಡ್ತೇವೆ ಸಮಾಜದೊಳಗೆ ಹಂಗಾತು ಹಿಂಗಾಯ್ತು ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಏನೆಲ್ಲ ಆಗಾಕತ್ತೈತಿ ಅವೆಲ್ಲ ದಿನ ಕಣ್ಣು ಮುಂದೆ ನೋಡಿ ನೋಡಿ ಜೀವನದ ಮೇಲೆ ಒಂದೊಂದು ಟೈಮ್ ಜಿಗುಪ್ಸನೆ ಬಂದು ಹೋಗ್ಬಿಡ್ತದೆ. ಇಲ್ಲೂ ಕೂಡ ರೀ ಒಂದು ಚಿಕ್ಕ ಮಗು ರೀ, 18 ತಿಂಗಳ ಕೂಸ್ರಿ, ಅದು ಆ ಕೂಸ್ ಮೇಲೆ ಅತ್ಯಾಚಾರ ಆಗೈತಿ. ನಿಜವಾಗ್ಲೂ ಆ ಒಂದು ಹುಡುಗಿ ಮುಖ ನೋಡಿದ್ರೆ ಕಳ್ಳ ಕಿತ್ತು ಬರ್ತೈತ್ರಿ. ಅಷ್ಟು ಚೆನ್ನಾಗಿ ಮುದ್ದಾಗೈತ್ರಿ ಅದು. ಆ ಹುಡುಗಿನ ಅತ್ಯಾಚಾರ ಮಾಡಿಬಿಟ್ಟು ಕೊಲೆ ಮಾಡಿದ್ದಾರೆ. ಹೌದ್ರಿ, ಇದು ಪಾಕಿಸ್ತಾನದೊಳಗೆ ಕರಾಚಿ ಅನ್ನೋ ಊರೊಳಗೆ ಆಗೈತಿ ಇದು ಇನ್ಸಿಡೆಂಟ್. ಆ ಒಂದು ಹುಡುಗಿ ಹೆಸರು ಎಜಲ್ ಅಂತ ಹೇಳಿಬಿಟ್ಟು 18 ತಿಂಗಳ ಮಗು ರೀ ಅದು. ಮನೆ ಆಜು ಬಾಜು ರಿಲೇಷನ್ಸ್, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇರ್ತಾರೆ. ತಾಯಿ ತಂದೆ ಹೊರಗೆ ಕೆಲ್ಸಕ್ಕೆ ಹೋಗಿದ್ದ. ತಾಯಿ ಇದ್ದಾಳಲ್ಲ, ಏನೋ ಕೆಲಸ ಮನೆ ರೇಷನ್ ತರ್ಲಕ್ಕಂತ ಹೇಳಿಬಿಟ್ಟು ಆ ಏರಿಯಾ ಬಿಟ್ಟು ನೆಕ್ಸ್ಟ್ ಏರಿಯಾಕ್ಕೆ ಹೋಗಿದ್ದಾಳವಳು. ಮಗು ಒಂದೇ ಇರ್ತೈತೆ ಅಂತ ಹೇಳಿಬಿಟ್ಟು ಬಾಜು ಮನೆ ದೊಡ್ಡಪ್ಪನ ಮನೆ, ಆ ಒಂದು ಹುಡುಗಿಗೆ ದೊಡ್ಡಪ್ಪ ಆಗಬೇಕು ಅವನು. ಆ ಒಂದು ಅಂದರೆ ಮೈದ್ನ, ಈ ತಾಯಿ ಇದ್ದಾಳಲ್ಲ ಮೈದ್ನ, ಅವ್ರ ಮನೇಲಿ ಬಿಟ್ಟು ಹೋಗಿದ್ದಾರೆ. ಅವ್ರ ಮನೇಲಿ ಬಿಟ್ಟು ಹೋಗಿ ಆ ಒಂದು ಮನೇಲಿರೋ ಒಂದು ಅಣ್ಣನ ಸಮ ಆಗಬೇಕು ಅವನು, ಮನಾರ್ ಅಂತ ಆ ಹುಡುಗನ ಹೆಸರು. ಆ ಒಬ್ಬ ಹುಡುಗ ಅವನ ಜೊತೆ ಉಮರ್ ಅನ್ನೋನು ಮತ್ತು ಇನ್ನೊಬ್ಬ ವ್ಯಕ್ತಿ ಸೇರಿಬಿಟ್ಟು ಆ ಹುಡುಗಿಗೆ ಆ ಒಂದು 18 ತಿಂಗಳ ಮಗುನ ರೇಪ್ ಮಾಡಿದ್ದಾರೆ. ಮನೇಲಿ ಅವಾಗ ಯಾರೂ ಇರಲಿಲ್ಲ ರೀ. ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಮಾತಾಡೋಕ್ಕೆ ಬರ್ತಿರಲ್ಲ. 18 ತಿಂಗಳ ಮಗು ಅಂದ್ರೆ ಏನ್ರಿ, ಬರೀ ಅಮ್ಮ ಅಪ್ಪ ಬಿಟ್ಟರು ಏನು ಬರ್ತಿತ್ತು ರೀ ಅವಳಿಗೆ. ಹೊರಗೆ ಕರ್ಕೊಂಡು ಹೋಗೋದು, ಅವನೇ ಮನಾರ್ ಹೊರಗೆ ಕರ್ಕೊಂಡು ಹೋಗ್ತಿದ್ದ, ಕುರ್ಕುರಿ ಕೊಡಿಸ್ತಿದ್ದ ತಿನ್ನಕ್ಕೆ, ಹುಡುಗಿನ ಎಷ್ಟು ಚಲೋ ತಂಗೆ ನೋಡ್ಕೋತಿದ್ದ ಅಂತ ಹೇಳಿಬಿಟ್ಟು ನಂಬಿಕೆ ಇಟ್ಟು ತಾಯಿ ಯಾವ ಒಂದು ಹುಡುಗನ ಹತ್ರ ಬಿಟ್ಟು ಹೋದ್ಲು. ಆದರೆ ಅವನು ಇಂಥ ಹೊಲಸು ಕೆಲಸ ಮಾಡಿದಾನೆ. ನಿಜವಾಗ್ಲೂ ಅವನ್ನ ಕತ್ತರಿಸಿ ತುಂಡು ತುಂಡಾಗಿ ಮಾಡ್ಬೇಕು ಅವನ ಅಂಥವ್ರನ್ನ. ತಾಯಿ ಮನೆ ರೇಷನ್ ತೊಗೊಂಡ್ಬಿಟ್ಟು ಬರ್ತಾಳೆ. ಆ ಮೈದನ ಮನೆಗೆ ಬಂದುಬಿಟ್ಟು ಮಗುನ ತೊಗೊಂಡು ಹೋಗ್ತಾಳೆ. ಅವಾಗ ಆ ತಾಯಿನೂ ಬಂದಿರ್ತಾಳೆ. ಇಲ್ಲ ಮಗು ಮಕ್ಕೊಂಡೈತಿ, ಏಜಲ್ ಮಕ್ಕೊಂಡಾಳ ಅಂತೇಳಿ ಅಂದ ತಕ್ಷಣ ಮಕ್ಕೊಂಡಿದ್ದ ಮಗುನ ತೊಗೊಂಡು ಹೋಗ್ತೈತಿ. ತೊಗೊಂಡು ಹೋಗಿ ಮಲಗಿಸೈತಿ ಮನೆಯೊಳಗೆ ತಾಯಿ ಏಜಲನ್ನು. ಆ ಒಂದು ಹುಡುಗಿ ಎದ್ದ ತಕ್ಷಣ ವಾಮಿಟೇಷನ್ ಅಲ್ಲಿ ಮಕ್ಕೊಂಡೆಲ್ಲ ವಾಮಿಟ್ ಮಾಡಾಕತ್ಬಿಟ್ಟೈತೆ, ವಾಂತಿ ಮಾಡಾಕತ್ಬಿಡ್ತು. ಅದಕ್ಕೆ ತಾಬಡ್ತು ಕೆಳಗೆ ಇತ್ತು ಕ್ಲಿನಿಕ್, ಅದ್ರ ಮೇಲೆ ಅಟ್ಟದ ಮೇಲೆ ಇದ್ರು ಇವರು. ಸೊ ಕೆಳಗೆ ಕ್ಲಿನಿಕ್ ಇತ್ತು. ಸೊ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಆ ಒಂದು ಡಾಕ್ಟರ್ ಸ್ಟೆಥೋಸ್ಕೋಪಿಂದ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಶುಗರ್ ಲೆವೆಲ್ ಕೊಡ್ರಿ ಅಂತ ಹೇಳಿ ಶುಗರ್ ಕೊಟ್ಟಿದ್ರು. ಒಂದು ಬಾಟಲ್ ನೀರಿನಾಗ ಹಾಕಿ ಕುಡಿಸೋವಂಥದ್ದು ಕೊಟ್ಟು ಕುಡ್ಕೊಂಡು ಮಕ್ಕೊಂಡಾಳ. ಸೊ ಮಕ್ಕೊಂಡೈತೆ ಅಂದ್ಕೂಳೆ ಹುಡುಗಿಗೆ ಸುಸು ಗಿಸು ಮಾಡಿರ್ತೈತೆ ಅಂತ ಹೇಳಿಬಿಟ್ಟು ಪ್ಯಾಂಪರ್ ಚೇಂಜ್ ಮಾಡ್ತಾ ಇದ್ದಾಳೆ ತಾಯಿ ಆ ಒಂದು ಕೂಸಿಂದ. ಅದರಲ್ಲಿ ಆ ಪ್ಯಾಂಪರಲ್ಲಿ ಬ್ಲಡ್ ಐತ್ರಿ, ಪೂರ್ತಿ ಬ್ಲಡ್ ಆಗಿ ಆ ಪ್ರೈವೇಟ್ ಪ್ಲೇಸ್ ಇದಲ್ಲ, ಹೇಳೋಕ್ಕಾಗಲ್ಲ. ಆ ಒಂದು ಕ್ಷಣಕ್ಕನ ಗೊತ್ತಾಯ್ತು ತಾಯಿಗೆ, ನನ್ನ ಮಗು ಭಾಳ ಹೊಲಸು ಭಾಡ್ಯಾನವ್ರ ಕೈಯಾಗ ಸಿಕ್ಕಿಬಿಟ್ಟು. ಒಂದು ಕ್ಷಣ ನಿಲ್ಲಲಿಲ್ಲ ಆಕೆ. ಹೋಗ್ತಾಳೆ ಹಾಸ್ಪಿಟಲಿಗೆ. ಹೋದ ತಕ್ಷಣ ಅಳ್ಕೊಂತ ಹೋಗ್ತಾಳೆ. ಹೋಗಿ ಹಾಸ್ಪಿಟಲಿಗೆ ಡಾಕ್ಟರ್ ಹತ್ರ ಮಗುನ ಕೊಟ್ಟ ತಕ್ಷಣ ಏನಾಯ್ತು ನೋಡ್ರಿ ನನ್ನ ಮಗು ಅಂತ ಕೇಳಿದ್ರೆ ಆ ಒಂದು ಹುಡುಗಿನ ಡಾಕ್ಟರ್ ಹೇಳ್ತಾರೆ, ಇಲ್ಲ ಈ ಹುಡುಗಿನ ಬದುಕ್ಸೋಕ್ಕಾಗಲ್ಲ, ಬೇರೆ ಹಾಸ್ಪಿಟಲ್ಗೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋದ ತಕ್ಷಣ ಆ ತಾಯಿಗೆ ನಿಲ್ಲಕ್ಕಾಗಲ್ಲ. ಬೇರೆ ಹಾಸ್ಪಿಟ್ಲಿಗೆ ಅಲ್ಲದಾಡ್ತಾಳೆ ನಾಯಿ ಥರ. ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ನಡು ದಾರಿಯೊಳಗೆ ಆ ಹುಡುಗಿ ಉಸಿರು ಹೋಗ್ಬಿಡ್ತೈತ್ರಿ. ಹೋಗ್ಬಿಡ್ತೈತಕ್ಕಿ ಉಸಿರು. ಆ ಒಂದು ದೇಹ ಕೈ ಒಳಗೆ ತಣ್ಣಗಾಕೈತಿ. ತಾಯಿ ಗೋಳಾಡ್ಕೊಂಡು ಅಳಕತ್ತಾಳೆ.
ನನ್ನ ಮಗಳ ಅಂಥ ಹೊಲಸು ಹಾಡ್ಯಾಗಳು ನನ್ನ ಮಗಳ ಜೀವ ತೆಗೆದ್ರೆ ಅವ್ರಿಗೆ ನೀವು ಶಿಕ್ಷೆ ಕೊಡಲೇಬೇಕಂತ ಹೇಳಿಬಿಟ್ಟು ಕಣ್ಣೀರಿಡಾಕತ್ತಾಳಕಿ. ಭಯ್ಯ ಭಯ್ಯ ಅಂತ ಹೇಳಿಬಿಟ್ಟು ಆ ಒಂದು ಚಿಕ್ಕ ಕೂಸು ಬಾಯೊಳಗೆ ಅಣ್ಣ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಸುತ್ತಾಕೋ ಅಣ್ಣನೇ ಒಂದು ಆ ತಂಗಿ ರೇಪ್ ಮಾಡಿದಾನಪ್ಪ, ಅತ್ಯಾಚಾರ ಮಾಡಿದಾನಂದರೆ ಎಷ್ಟು ಹೊಲಸು ಈ ಸಮಾಜ ಎಷ್ಟು ಕೆಟ್ಟದಾಗಿ ಸಂದೇಶ ಕೊಡಾಕತ್ತೈತಂದ್ರೆ ಆ ಕೂಸು ಮುಖ ನೋಡೋಕ್ಕಾಗಲ್ತ್ರಿ. ಪಾಪ ತಾಯಿ ಗೋಳಾಟ ಕೇಳೋಕ್ಕಾಗ್ತಾ ಇಲ್ಲ. मेरा बच्चा ऐसे मैं कैसे उठा के सीने से लगाऊं? इन्होंने बंद कर दिया, इन्होंने मेरे बच्चे को नीचे अंदर डाल दिया, अंदर अंधेरा है, अंदर रोशनी नहीं है, अंदर रोशनी नहीं है। तो मैं चली जाती ना, इसको क्यों बुला लिया? इसका क्या कसूर था? मैं चली जाती। ये उस दिन वहाँ खेल रही थी, अपनी नानी कमर पे खेल रही थी। ಆ ಕೂಸನ್ ಹಿಂಗ ಎತ್ಕೊಂಡ್ಬರ್ತಾರ ಹುಡುಗಿ ಏಜಲ್ಲನ್ನ ಹಿಡ್ಕೊಂಡು ಅಳಾಕತ್ತಾಳ ತಾಯಿ. ಆ ಒಂದು ಹುಡುಗಿ ಚಪ್ಪಲ್ ಬಟ್ಟೆ ತಗೊಂಡು ಎದೆಗೆ ಅಪ್ಕೊಂಡು ಅಳಾಕತ್ತಾಳ. ಆ ಒಂದು ಸೀನ್ ನೋಡೋ ನಿಜವಾಗ್ಲೂ ಎಷ್ಟು ಕಳ್ಚೂರು ಅನ್ನೋದು ಗೊತ್ತ್ರಿ. ಇಷ್ಟು ಕಾಮಿಸ್ಟ್ಗಳಿದಾರ ಸಮಾಜದೊಳಗೆ. क्या हुआ था? ऐजल कहाँ थी? कहाँ से गायब हुई थी ऐजल? ऐजल घर पे थी अपनी खाला के पास। मैं पिछली गली में गई थी। फिर वो मनान है ना जो उसका भाई बना हुआ है, वो उसको लेकर गया था चीज़ दिलाने। फिर वो उसको 25 मिनट बाद वापस भी ले आया था। मैं घर पे नहीं थी। जब वापस लाया ना उसने उसकी खाला को दिया था, तो उसकी खाला ने ना उसको उठाया तो वो बेहोश थी। उसकी खाला को लगा वो सो रही है, उसकी खाला को ये लगा वो सो रही है, उसने उसको लटा दिया। फिर ऐजल को मैं सुलाती रही, लेकिन उसने ना उल्टी की। जब उसने उल्टी की ना, मैं नीचे उसको क्लिनिक पे लेके फटाफट चली गई। उसके बाबा नहीं थे ना, तो उसने बोला ओआरएस दो, ओआरएस मैंने उसके लिए बना के रखा था। उसने नहीं पिया, उसको दर्द हो रहा था ना, वो छोटी थी ना, इसलिए उसने मेरे को बताया नहीं उसको कहाँ दर्द हो रहे हैं। जब मैं सोने लगी ना, मैंने उसका पैम्पर बदला, तब मेरी बच्ची यहाँ खून हो गई। उसका सब कुछ फटा हुआ था। मैं उसको लेके नीचे भागी, किसी ने मेरी हेल्प भी नहीं की। मैंने सबको बोला मुझे डॉक्टर के पास ले जाओ, तब वो मेरे हाथ में थी ना, वो सांस ले रही थी। फिर मैं उसको सर सैयद लेकर गई रक्षा। वहाँ पे उन्होंने बोला कि इसकी हार्ट बीट है लेकिन सांस नहीं है। मैंने कहा आप ऑक्सीजन लगाए ना, मैंने खुद उसको CPR दिया। मैंने कहा हार्ट बीट आ जाएगी, आप उसको ऑक्सीजन लगाए। उन्होंने नहीं लगाया। उन्होंने बोला इसको जिना ले जाओ। और फिर जब जिना में उसको अकेली लेके जा रही थी ना रक्षे में, उसने आखिरी दफा आँख के ऊपर कर ली। उसने आखिरी दफा तब मम्मा बोला मेरे को, उसके मेरी बच्ची ठंडी हो गई। उन्होंने मार दिया उसको, उन्होंने मार दिया। वो 1.5 साल की तो थी, वो 1.5 साल की थी। इतना गंदा किया उसके साथ। ಒಂದು ಸಣ್ಣ ಕೂಸು, ಆ ಒಂದು ಇಷ್ಟು ಬಾಲಕಿರಿ, ಅದು 1.5 ವರ್ಷದ ಕೂಸಲ್ಲಿ ಏನ್ರಿ ಆಕರ್ಷಣೆ. ಆ ಮಗುನ ನೋಡಿದ್ರೆ ಮುದ್ದಾಡಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿರೋ ಮಕ್ಕಳ ಮೇಲೆ ಆಕರ್ಷಣೆಗೊಂಡ್ಬಿಟ್ಟು ಈ ಥರ ಹೊಲಸು ಕಾರ್ಯಗಳನ್ನು ಮಾಡ್ತಾರಲ್ಲ ಇವರು. ಇಂಥವ್ರನ್ನ ಫಸ್ಟು ಆ ತಂದೆ ತಾಯಿನೂ ಒಪ್ಪಿಸ್ಬೇಕು, ಆ ತಂದೆ ತಾಯಿಗೆ ಒಪ್ಪಿಸ್ಬೇಕು. ಜೈಲಿಗೆ ಕಳಿಸೋದಲ್ಲ, ಅಂಥ ತಂದೆ ತಾಯಿಗೆ ಒಪ್ಪಿಸ್ಬೇಕು. ಒಪ್ಪಿಸಿ ಇವ್ರನ್ನ ಅವ್ರ ಕೈಯಿಂದನೇ ಸಾಯಿಸ್ಬೇಕು ರೀ. ಅಂದಾಗ ಇಂಥವ್ರಿಗೆ ಬುದ್ಧಿ ಬರೋಕ್ಕೆ ಸಾಧ್ಯ. ಆ ಹುಡುಗಿ ಜೀವ ಹೋಗೈತಿ. ಏನನ್ನತ್ತಾರ ಗೊತ್ತ ಅವ್ರ ಮನೆಯವರು? ಇವಾಗ ಆ ಹುಡುಗ ಮಾನಸಿಕ ಅದಾನ, ಅವನನ್ನು ಬಿಟ್ಟು ಬಿಡ್ರಿ ಅಂತ ಹೇಳಿ ಆ ಹುಡುಗಿ ಮನೆಯವರು ಮತ್ತು ಪೊಲೀಸರ ಕಡೆಯಿಂದ ಹೇಳ್ಸಾಕತ್ತಾರವ್ರ. ಅಲ್ಲ, ಆ ಹುಡುಗಿ ವಯಸ್ಸೆಷ್ಟು, ಇವನು ವಯಸ್ಸೆಷ್ಟು? ಇದೆಲ್ಲ ಮಾಡೋಕ್ಕೆ ಗೊತ್ತಾಗುತ್ತೆ ಅವನು ಮಾನಸಿಕನ? ಇದನ್ನು ಇಲ್ಲಿಗೆ ಮುಚ್ಚಿಬಿಡ್ರಿ, ಹುಡುಗಿ ಜೀವ ಅಂತ ಹೋಗ್ಬಿಡ್ತಾ, ಇನ್ನೊಬ್ರ ಜೀವ ಯಾಕೆ ತೊಗೊತೀರಿ ನೀವು ಅಂತ ಹೇಳಕತ್ತಾರ. ತಮ್ಮ ಮನೆ ಮಕ್ಕಳು ಬಂದರೆ ಈ ರೀತಿ, ಬೇರೆಯವ್ರ ಮನೆ ಮಕ್ಕಳು ಅಂದ್ರೆ ಸತ್ತು ಬಿಡಲಿ. ಇದು ಎಂಥ ನ್ಯಾಯ ರೀ? ನ್ಯಾಯ ಕೇಳಕ್ಕೆ ಹೋದರೆ ಅದಕ್ಕೆ ರೆಸ್ಪಾನ್ಸ್ ನೋಡ್ರಿ. ಬಡವರಿಗೆ ಯಾವ ರೀತಿ ರೆಸ್ಪಾನ್ಸ್ ಐತಿ. ಇದೇ ಪರಿಸ್ಥಿತಿ ಆ ಮನೇಲಾಗಿದ್ದರೆ ಸುಮ್ಮನೆ ಇರ್ತಿದ್ರೆ ಇವರು? ಆ ಸಣ್ಣ ಕೂಸ್ರಿ, ಆ ಕೂಸನ್ನು ನೋಡಿ ಏನು ಹೇಳ್ಬೇಕ್ರಿ ಇಂಥ ಹೊಲಸು ದರಿಂದೆಗಳಿಗೆ?
ಇಷ್ಟು ನಿಕೃಷ್ಟವಾಗಿದ್ದಾರೆ, ಇಷ್ಟು ಹೊಲಸ್ ಕೀಳ್ ಜಾತಿಗಳಿದ್ದಾರೆ ಇವರು. ಇಂಥ ಮಕ್ಕಳು ಬೆಳೆಯೋಕ್ಕಿಂತ ಇವರು ಹುಟ್ಟಿದಾಗಲ ಸಾಯೋ ಚಲೋ ಇವರು. ಅನಾವಶ್ಯಕವಾಗಿ ಒಂದು ಹುಡುಗಿ ಬೆಳೆದು ಬಾಳ್ಬೇಕಾದ ಹುಡುಗಿರಿ ಅದು. ಆಕೆ ಜೀವನೇ ಹೋಗ್ಬಿಡ್ತು. ಇದಕ್ಕೆ ಯಾವುದೇ ನ್ಯಾಯ ಇಲ್ಲ. ಹಂಗಂದ್ರೆ ಮಾನಸಿಕ ಐತೆ ಮುಚ್ಬಿಡಿ. ಇವೆಲ್ಲ ಮಾಡೋದೇ ಗೊತ್ತಾಗಲ್ಲ ಮಾನಸಿಕ. ಎಂಡ್ ಆಫ್ ದ ಟೈಮ್ ಮಾನಸಿಕ ಅದನ್ನು ಕಂಪ್ಲೀಟ್ ಮಾಡಿಬಿಡಿ, ಅದನ್ನು ಮುಚ್ಚಿಬಿಟ್ರು ಕೇಸನ್ನು. ತಾಯಿ ಏನೇನಂತ ಗೊತ್ತು ನಿಮಗೆ? ಆ ಒಂದು ಕೃತ್ಯನ ಮಾಡಿದಾರಲ್ಲ ಅವ್ರು, ಆ ಉಮರ್ ಆಮೇಲೆ ಈ ಮನಾರ್ ಮತ್ತು ಇನ್ನೊಬ್ಬ 3 ಜನ ಸೇರಿ ಮಾಡಿದಾರಲ್ಲ ನನ್ನ ಮಗಳ ಮೇಲೆ ಅತ್ಯಾಚಾರವನ್ನು. ಅವ್ರು ನನ್ನ ಮುಂದೆ ಕರ್ಕೊಂಬರ್ರಿ ನೀವು, ಅವ್ರನ್ನ ಕೇಳ್ತೀನಿ. ನೀವು ಈ ರೀತಿ ಮಾಡುವಾಗ ನನ್ನ ಮಗಳು ನನ್ನ ಎಷ್ಟು ಅಮ್ಮ ಅಮ್ಮ ಅಂತ ಒದರಿದ್ಲು ಅಂತ ಹೇಳಿ. ಆ ತಾಯಿ ಕಳ್ಳು ಎಷ್ಟು ಚೂರು ಅನ್ಬಾರ್ದು. ಇರೋದು ಒಂದೇ ಮಗು ರೀ ಆಕೆಗೆ. ಇಡೀ ಜೀವನನೇ ಅವಳು, ಇಡೀ ಸರ್ವಸ್ವನೇ ಅವಳು ಅಂತ ಹೇಳಿಬಿಟ್ಟು ಜೀವನ ಮಾಡ್ತಾಯಿತ್ತು. ಒಂದು ಬಡ ಕುಟುಂಬ ರೀ ಅದು. ಆ ಬಡ ಕುಟುಂಬದ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ ಪಾಪ. ಆ ಒಂದು ಹುಡುಗಿ ಜೀವನೇ ಹೋಯ್ತು. ಇವಾಗ ಹೇಳ್ತಾ ಇದ್ದಾರೆ ಕೇಸ್ ಮುಚ್ಚೋದು. ಆ ಒಂದು ಹುಡುಗಿಗೆ, ಆ ಚಿಕ್ಕ ಬಾಲಕಿಗೂ ಒಂದು ನ್ಯಾಯ ಕೊಡ್ತಾ ಇಲ್ಲ ಇವರು. ಇಷ್ಟು ನಿಕೃಷ್ಟ ಆಗೈತಿ ಸಮಾಜ. ನಾ ಹೇಳ್ತೀನಿ ಕೇಳ್ರಿ, ಈ ಥರ ಮಾಡ್ತಾ ಇರೋ ಪ್ರತಿಯೊಬ್ರಿಗೂ ಇಡೀ ಸಮಾಜದ ಮುಂದೆ ನಿಂತು ಸಾಯಿಸ್ಬೇಕ್ರಿ. ವಿಲ್ಲ ಅಂತ ಒದ್ದರಿಸಿ ಸಾಯಿಸ್ಬೇಕು ಇವ್ರನ್ನ. ಅಂದಾಗ ಮಾತ್ರ ಈ ರೇಪ್ ಅಟೆಂಪ್ಟು ಸ್ಟಾಪ್ ಆಗೋಕ್ಕೆ ಸಾಧ್ಯ. ಇದು ಪಾಕಿಸ್ತಾನದ ಕರಾಚಿ ಒಳಗೆ ಆಗಿರೋ ಒಂದು ಘಟನೆ. ಆ ಒಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಎಸೆದಿದ್ದಾರಲ್ಲ, ಇವ್ರನ್ನ ನಿಜವಾಗ್ಲೂ ತಂದೆ ತಾಯಿಂದಾನೇ ಕೊಲೆ ಮಾಡಿಸ್ಬೇಕು. ಇಲ್ಲಾದರೆ ಸಮಾಜದ ಮುಂದೆ ಪೊಲೀಸರು ಇವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಅಂದಾಗ ಮಾತ್ರ ಆ ಒಂದು ಪುಟ್ಟ ಕೂಸಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ರೀ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲಾದರೂ ನಿಮ್ಮ ಮಕ್ಕಳನ್ನ ಯಾವುದೋ ಒಂದು ಬೇರೆ ಚಿಕ್ಕಪ್ಪನ ಮಕ್ಳಿಗೋ ದೊಡ್ಡಪ್ಪನ ಮಗಳಿಗೋ ಇನ್ಯಾರಿಗೋ ಕೊಡೋಕ್ಕೆ ಯೋಚನೆ ಮಾಡಿ. ಎಸ್ಪೆಷಲಿ ಹೆಣ್ಣು ಮಗುನ. ಇಂತಹ ಲೋಫರ್ಗಳು ಸಮಾಜದಲ್ಲಿ ಅಡ್ಡಾಡ್ತಾ ಇದ್ದಾರೆ ಇನ್ನೂ. ಬಿ ಕೇರ್ಫುಲ್ ಎವ್ರಿ ಚೈಲ್ಡ್ಸ್.